ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಓಕೆ, ರಾಮ ಮಂದಿರ ನೇಮಕಾತಿ ಭೂ ಖರೀದಿ ಪ್ರಕ್ರಿಯೆಯಲ್ಲೂ ಕೂಡ ಅಕ್ರಮದ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲೇ ಅಂದ್ರೆ ಟ್ರಸ್ಟ್ಗೆ 2 ಕೋಟಿಗೆ ತೆಗೆದುಕೊಂಡಿರುವಂತಹ ಭೂಮಿಯನ್ನ ಕೇವಲ 10 ನಿಮಿಷದಲ್ಲಿ 8.5 ಕೋಟಿಗೆ ಮಾರಾಟ ಮಾಡಿದ್ದಾರೆ ಅನ್ನೋದ್ರಿಂದ ಆರಂಭ ಆಯಿತು ಈ ಅಕ್ರಮದ ಬಗೆಗಿನ ಮಾತು. ಆದ್ರೆ ಎಷ್ಟೇ ಆರೋಪಗಳು ಬಂದ್ರು, ಎಷ್ಟೇ ಕಳ್ಳತನದ ಬಗ್ಗೆ ಮಾತಾಡಿದ್ರು, ಓಪನ್ ಆಗಿ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟರು ಕೂಡ ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಈ ವಿಚಾರವನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಿತ್ತು ತಾವು ನೇಮಕ ಮಾಡಿರುವಂತಹ ಪ್ರತಿಯೊಬ್ಬರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿ ಪ್ರತಿಯೊಬ್ಬರ ನೇಮಕಾತಿ ಚಂಪತ್ ರಾಯೇ ಮಾಡಿರೋದು. ತನ್ನ ಡ್ರೈವರ್ ಅನ್ನ ಕರ್ಕೊಂಡು ಹೋಗಿ ಹುಂಡಿ ಹಣ ಎಣ್ಸೋದಕ್ಕೆ ಬಿಟ್ಟಿದ್ದು ಇವ್ರೆ, ಮತ್ತು ಅವರು ಆರೋಪ ಎದುರಿಸಿದಾಗ ಅವ್ರನ್ನ ರಕ್ಷಣೆ ಮಾಡಿದವರು ಇವ್ರೆ. ಆರೋಪಗಳು ಕೇಳಿ ಬಂದಾಗ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಕಿವಿಗೊಡದೆ ಇದ್ದದ್ದು ಅಥವಾ ಗೊತ್ತಿದ್ರೂ ಕೂಡ ಜಾಣ ಕಿವುಡನ್ನ ಪ್ರದರ್ಶನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ತನಿಖೆ ನಡೀತಾ ಇದೆ. ಸಿರಿವಂತಿಕೆ ಜೀವನ ನಡೆಸ್ತಾ ಇರೋದು ಗಮನಕ್ಕೆ ಬಂದರೂ ಕೂಡ ಅದ್ರ ಬಗ್ಗೆ ಅವರು ಕಿಮಿಕ್ ಅನ್ಲೇ ಇಲ್ಲ. ಡ್ರೈವರ್ ಆಗಿದ್ದಂತಹ ವ್ಯಕ್ತಿ ಈಗ ಹಣ ಎಳಿಸುವಂತಹ ಕಾರ್ಯದಲ್ಲಿ ತೊಡಗಿದ ಮೇಲೆ ಬಿಲ್ಡಿಂಗ್ ಕಟ್ತಾ ಇದ್ದಾನೆ, ಐಷಾರಾಮಿ ಜೀವನ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ತನಗೆ ಹೇಗೆ ಬೇಕೋ ಹಾಗೆ ದುಡ್ಡನ್ನ ಚೆಲ್ಲಾಡ್ತಾ ವೈರಲ್ ಆಗ್ತಾ ಇರುವಂತಹ ವಿಜುವಲ್ಸ್ ಇದ್ರೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಚಂಪತ್ ರಾಯ್. 6 ರಿಂದ 8 ಲಕ್ಷ ರೂಪಾಯಿ ಕಳ್ತನ ಆಗ್ತಾ ಇದೆ ಪ್ರತಿದಿನ ಅಂತ ಎಲ್ಲರೂ ಹೇಳ್ತಾ ಇದ್ರು ಕೂಡ ಅದ್ರ ಬಗ್ಗೆ ಯಾವುದೇ ರೀತಿ ತನಿಖೆಗೂ ಕೂಡ ಆಗ್ರಹ ಮಾಡಲಿಲ್ಲ. CCTV ದೃಶ್ಯಾವಳಿಗಳನ್ನ ಬ್ಯಾಕಪ್ ಮಾಡದೇ ಇದ್ರು ಕೂಡ ಆ ಒಂದು ಸೆಕ್ಯೂರಿಟಿ ಏನಿದೆ ಅದರ ಮೇಲುಸ್ತುವಾರಿಯೂ ಕೂಡ ಚಂಪತ್ ರಾಯ್ ಆಗಿದ್ರು. ಆದರೆ CCTV ಫುಟೇಜ್ಗಳನ್ನ ಬ್ಯಾಕಪ್ ಮಾಡಿ ಇಟ್ಕೊಳ್ತಾ ಇಲ್ಲ ಅನ್ನೋ ವಿಚಾರನೂ ಕೂಡ ಅವರು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ. ಸುಮ್ಮನೆ ಟ್ರಸ್ಟ್ನ ಮೆಂಬರ್ ಆಗಿಬಿಟ್ಟು ಹೋದ್ನ ಅನ್ನೋದಲ್ಲ, ಅದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಟ್ರಸ್ಟ್ ಸದಸ್ಯರ ಆಪ್ತರಿಗೆ ಹುಂಡಿ ಹಣ ಎಣಿಕೆ ಜವಾಬ್ದಾರಿಯನ್ನ ಯಾಕೆ ಕೊಟ್ಟರು ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತು ಚರ್ಚೆ ಆಗಬೇಕಾಗಿದೆ. ಸುಮಾರು 15 ಜನ ಟ್ರಸ್ಟ್ ಮೆಂಬರ್ಸ್ ಇರ್ತಾರೆ. ಈ 15 ಜನರಲ್ಲಿ ತುಂಬಾ ಇಂಪಾರ್ಟೆಂಟ್ ಇಬ್ಬರೇ ವ್ಯಕ್ತಿಗಳು, ದಟ್ ಇಸ್ ಚಂಪತ್ ರಾಯ್ ಅಂಡ್ ಅನಿಲ್ ಮಿಶ್ರಾ. ಇವರಿಬ್ಬರನ್ನ ಬಿಟ್ರೆ ಇನ್ನುಳಿದವರು ಕೇವಲ ಕೆಲವರು ಸಾಧು ಸಂತರಿದ್ದಾರೆ, ಇನ್ನು ಕೆಲವರು IAS ಆಫೀಸರ್ಸ್ಗಳಿದ್ದಾರೆ, ಬಿಟ್ಟರೆ ಕೆಲವರು RSS ಮತ್ತು VHPಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿದ್ದಾರೆ. ಬಟ್ ಡೆಫಿನೆಟ್ಲಿ ಟ್ರಸ್ಟ್ ಮೆಂಬರ್ಸ್ ಏನ್ ಮಾಡ್ತಾ ಇದ್ರು ಅನ್ನುವಂತಹ ಪ್ರಶ್ನೆ ಇವತ್ತಿನ ಟ್ರಸ್ಟ್ನ ಸಭೆಯಲ್ಲಿ ವ್ಯಕ್ತವಾಗುತ್ತೆ ಮತ್ತು ಚರ್ಚೆ ಕೂಡ ಆಗುತ್ತೆ. ಬಟ್ ಎಲ್ಲರಿಗಿಂತ ಇಂಪಾರ್ಟೆಂಟ್, ಟ್ರಸ್ಟ್ನ ಮೆಂಬರ್ಸ್ಗೆ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಡಲಾಗಿತ್ತು. ಆದರೆ ಆ ಜವಾಬ್ದಾರಿಯನ್ನು ಯಾರೂ ಕೂಡ ಸಮರ್ಥವಾಗಿ ನಿಭಾಯಿಸಿಲ್ಲ. ಟ್ರಸ್ಟ್ನ ಮೆಂಬರ್ಸಲ್ಲಿ ಒಬ್ಬರು ನಮ್ಮ ಪೇಜಾವರ ಶ್ರೀಗಳು ಕೂಡ, ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರು ಕೂಡ ಟ್ರಸ್ಟ್ನ ಒಬ್ಬ ಮೆಂಬರ್ಸ್. ನಾನು ಆಗಲೇ ಹೇಳಿದಾಗೆ ಕೆಲ ಸಾಧು ಸಂತರು ಕೂಡ ಈ ಟ್ರಸ್ಟ್ನಲ್ಲಿ ಇದ್ದಾರೆ. ಅದರಲ್ಲಿ ನಮ್ಮ ಪೇಜಾವರ ಶ್ರೀಗಳಾದಂಥ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಕೂಡ ಇದ್ದಾರೆ. ವಿಶ್ವಪ್ರಸನ್ನ ಸ್ವಾಮೀಜಿ ಕೂಡ ಈ ಒಂದು ಕಳ್ಳತನದ ವಿಚಾರವನ್ನ ಕೇಳಿ ಬಹಳಷ್ಟು ದಿಗ್ಭ್ರಾಂತರಾಗಿದ್ದಾರೆ ಮತ್ತು ಈ ವಿಚಾರದಲ್ಲಿ ಅವರು ಇವತ್ತು ಟ್ರಸ್ಟ್ನ ಸಭೆಯಲ್ಲಿ ಭಾಗವಹಿಸೋದಕ್ಕೆ ಹೋಗಿದ್ದಾರೆ. ಸಭೆಯಲ್ಲಿ ಭಾಗವಹಿಸೋದಕ್ಕಿಂತ ಮುಂಚೆ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗ ನಾವು ಮಾತನಾಡುವುದಿಲ್ಲ, ನಾವು ಸಭೆ ಮುಗಿದ ನಂತರ ಮಾತನಾಡ್ತೀವಿ ಅಂತ ಪೇಜಾವರ ಶ್ರೀಗಳು ಹೇಳಿದ್ದಾರೆ. ಬನ್ನಿ, ಪೇಜಾವರ ಶ್ರೀಗಳಾದಂಥ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ
ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ.